ಉಡುಪಿಯ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಏಪ್ರಿಲ್ 16ರಿಂದ 20ರವರೆಗೆ ನೆರವೇರಲಿದ್ದು, ಬುಧವಾರ ವೈಭವದ ಹಸಿರು ಹೊರೆಕಾಣಿಕೆ ಮೆರವಣಿಗೆಯು ಜೋಡುಕಟ್ಟೆಯಿಂದ ಹೊರಟು ಸರ್ವಿಸ್ ಬಸ್ ನಿಲ್ದಾಣದ ಸಮೀಪವಾಗಿ ಶ್ರೀ ಕ್ಷೇತ್ರಕ್ಕೆ ಸಾಗಿ ಬಂದು ಸಮರ್ಪಣೆಗೊಂಡಿತು. ಶ್ಯಾಮಿಲಿ ಸಮೂಹ ಸಂಸ್ಥೆಗಳ ಪ್ರವರ್ತಕ, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವ ಸಲಹೆಗಾರ ಡಾ ಜಿ ಶಂಕರ್ ಅವರು ಹೊರೆಕಾಣಿಕೆ ಮೆರವಣಿಗೆಗೆ ಚಾಲನೆ ನೀಡಿ ಶುಭ ಹಾರೈಸಿದರು. ಪ್ರಧಾನ ಅರ್ಚಕ ಪಿ ವಾಸುದೇವ ಉಪಾಧ್ಯಾಯರು ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ್ದಾರೆ. ಇನ್ನು ಬಿರುದಾವಳಿಗಳೊಂದಿಗೆ ಸಾಂಪ್ರದಾಯಿಕವಾಗಿ ಹೊರೆಕಾಣಿಕೆಯನ್ನ ಹೊತ್ತಿರುವ ಮಹಿಳೆಯರು ಬೃಹತ್ ಶಿವಲಿಂಗದ ಆಕೃತಿ, ಕಲಶ ಮೇಳನಿಸಿದ ಚೆಂಡೆ, ಬ್ಯಾಂಡ್ ವಾದನ, ಕುಣಿತ, ಭಜನೆ, ಕೀಲುಕುದುರೆ ನೃತ್ಯ, ಹನುಮಂತನ ವೇಷ, ನಂದಿಯು ಮೇಲೆ ಕುಳಿತ ಪರಶಿವನ ಸ್ತಬ್ಧಚಿತ್ರ ಸಹಿತ ಶಿವನ ವಿವಿಧ ಟ್ಯಾಬ್ಲೋಗಳು ನೋಡುಗರ ಕಣ್ಮನ ಸೆಳೆದವು. ಹರಿಯಪ್ಪ ಕೋಟ್ಯನ್ ನೇತೃತ್ವದಲ್ಲಿ ಸುಮಾರು 100 ವಾಹನಗಳ ಸಹಿತ ವಿವಿಧ ಸಂಘ ಸಂಸ್ಥೆ ಭಜನಾ ಮಂದಿರಗಳ ವತಿಯಿಂದ ಒಟ್ಟು 250ಕ್ಕೂ ಅಧಿಕ ವಾಹನಗಳಲ್ಲಿ ಸಾಗಿ ಹೊರೆಕಾಣಿಕೆ ಸಮರ್ಪಿಸಲಾಯಿತು. ಈ ಸಂದರ್ಭ ಪ್ರಧಾನ ತಂತ್ರಿಗಳಾದ ಪಿ ಶಶಿಕಾಂತ ತಂತ್ರಿ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ಮಾಧವ ಪೂಜಾರಿ, ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ರಮೇಶ್ ಕಾಂಚನ್, ಉಜ್ವಲ ಡೆವಲಪರ್ಸ್ ಪುರುಷೋತ್ತಮ ಶೆಟ್ಟಿ, ಕಾಂಚನ ಹುಂಡೆ ಎಂಡಿ ಪ್ರಸಾದ್ ರಾಜ್ ಕಾಂಚನ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯಾನ್, ತಾಲೂಕು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಶ್ರೀಕಾಂತ ಉಪಾಧ್ಯಾಯ, ಮಾಜಿ ಶಾಸಕ ರಘುಪತಿ ಭಟ್, ಉದ್ಯಮಿ ಭುವನೇಂದ್ರ ಕಿದಿಯೂರು, ಪ್ರಮುಖರಾದ ಜಯಕರ ಶೆಟ್ಟಿ ಇಂದ್ರಾಳಿ, ಹರಿಯಪ್ಪ ಕೋಟ್ಯಾನ್, ಮೀನಾಕ್ಷ ಮಾಧವ, ಮೋಹನ ಶೆಟ್ಟಿ, ಸುರೇಶ್ ಶೆಟ್ಟಿ ಬನ್ನಂಜೆ, ಗಣನಾಥ ಹೆಗ್ಡೆ ಸುಂದರಚೆ ಕಲ್ಮಾಡಿ, ಉದಯ ಶೆಟ್ಟಿ ಬನ್ನಂಜೆ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ ಶೆಟ್ಟಿ ಯು, ಸುದೇಶ್ ಶೇಟ್, ರಾಜೇಶ್ ಬಿ, ವಿದ್ಯಾಲತಾ ಯು ಶೆಟ್ಟಿ, ಶಮಿತಾ ಎಸ್ ಭಂಡಾರಿ, ಅರ್ಚಕರು, ಸಿಬ್ಬಂದಿ ವರ್ಗ, 8 ಮಾಗಣಿಯ 10 ಸಮಸ್ತರು, ಬ್ರಹ್ಮಕಲಶೋತ್ಸವದ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು.